ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಜಾನಕಮ್ಮ ಹಾಡ್ತಾ ಇದ್ರು, ವಿಷ್ಣುವರ್ಧನ್ ಅವರ ಚಿತ್ರಗಳಲ್ಲಿ ಜಾನಕಮ್ಮ ಮಾಡ್ತಾ ಇದ್ರು, ರವಿಚಂದ್ರನ್ ಅವರ ಚಿತ್ರಗಳಲ್ಲಿ ಜಾನಕಮ್ಮ ಮಾಡ್ತಿದ್ರು, ಅಂಬರೀಷ್ ಚಿತ್ರಗಳಲ್ಲಿ ಜಾನಕಮ್ಮ ಮಾಡ್ತಾ ಇದ್ರು. ಅವರು ಪರದೆ ಮುಂದೆ ಹಾಡ್ತಾ ಇದ್ರು, ಪರದೆ ಹಿಂದೆ ಹಾಡ್ತಾ ಇದ್ರು. ಜನ ಅಷ್ಟೊಂದು ಪ್ರೀತಿಸ್ತಿದ್ರು. ತುಂಬ ಪ್ರೀತಿಸ್ತಾ ಇದ್ರು ಸರ್. ಆ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಯಾರೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಯಾರೇ ಬರ್ಬೋದು, ಬಟ್ ಆ ಜಾಗ ಯಾರೂ ಕೊಡೋಕ್ಕೆ ಆಗೋದಿಲ್ಲ. ಅಮ್ಮನೇ ಅಳುಬ್ರೆಲ್ಲ ಉಳಿಸಿದ್ದಾರೆ ಸರ್ ಇಂಡಸ್ಟ್ರಿ. ಅವತ್ತು ಉಳಿಸಿರೋದಕ್ಕೆ ಇವತ್ತಿನವರು ಎಲ್ಲರೂ ನಾವು ಊಟ ಮಾಡ್ತಾಯಿದ್ದೀವಿ. ಅವ್ರು ಕೊಟ್ಟಿರೋ ಭಿಕ್ಷೆ ಅಂತ ಹೇಳ್ಬೋದು, ತಪ್ಪಲ್ಲ. ಯಾಕೆಂದರೆ ಅವತ್ತು ಊಟ ಇಲ್ಲದೇ, ದುಡ್ಡು ಇಲ್ಲದೇ ಇಂಡಸ್ಟ್ರಿ ಉಳಿಸ್ತವ್ರು ಅವರು. ಅವರೆಲ್ಲ ಉಳಿಸಿರೋದಕ್ಕೆ ನಮ್ಮಂಥ ಎಷ್ಟೋ ಜನ ಕಲಾವಿದರು ಇವತ್ತು ಜೀವನ ಮಾಡ್ತಾಯಿದ್ದೀವಿ. ಎಲ್ಲ ಹಳಬ್ರು ಕಲಾವಿದರುಗಳಿಗೆಲ್ರಿಗೂ ಎಂತೆಂಥ ಹಾಡಂದರೆ, ಇವತ್ತು ನಾವು ಏನಾರ ಮನೆಯಲ್ಲಿ ಕೂತ್ಕೊಂಡ್ರೆ ನಮಗೆ 1000 ನೋವಿದ್ರು ದೇವರ ಆಟ ಬಲ್ಲವರು ಯಾರು, ಆತನ ಹಿಡಿದು ನಿಲ್ಲುವರು ಯಾರು ಅಂತ ಒಂದು ಹಾಡು ಬರ್ತಾಯಿದ್ರೆ ಮನೇಲಿ ನಾವೆಷ್ಟೇ ದುಃಖದಲ್ಲಿದ್ದರೂ ಆ ದುಃಖ ಕಣ್ಣಲ್ಲಿ ನಮಗೆ ಗೊತ್ತಿಲ್ಲದೇ ನೀರು ಬರುತ್ತೆ. ಬಟ್ ಆ ತಾಯಿ ಇತ್ತೀಚೆಗೆ ಮಗನ ಕಳ್ಕೊಂಡ್ಮೇಲೆ ತುಂಬ ನೋವು ಪಟ್ಟಿದ್ದಾರೆ. ಒಂದೇನೆಂದರೆ, ನಾನು ಒಬ್ಬಳು ತಾಯಿ, ಪ್ರತಿಯೊಬ್ಬರು ತಾಯಿಯಂದಿರು ಆಸೆ ಪಡೋದು ನಮ್ಮ ಮಕ್ಕಳು ನಮ್ಮ ಚಿತೆಗೆ ಬೆಂಕಿ ಇಡಲಿ ಅಂತ. ಪ್ರತಿಯೊಬ್ಬರು ತಾಯಂದಿರು ಆಸೆ ಪಡೋದು. ಬಟ್ ತಾಯಿ ಮುಂದೆ ಮಗ ಹೋದಾಗ ಆ ತಾಯಿ ಪಟ್ಟಿರೋ ನೋವಿದೆಯಲ್ಲ, ಅದ್ರಲ್ಲಿ ಕುಗ್ಗಿಸ್ಬಿಡ್ತು ಸರ್ ಅವ್ರಿಗೆ. ಜಾನಕಮ್ಮ ಒಂದಿಷ್ಟು ಅನಾರೋಗ್ಯಕ್ಕೀಡಾಗಬೇಕು ಅಂದ್ರೆ ಮಗನ ಸಾವು ಅಂತ. ಖಂಡಿತ ಸರ್. ಯಾಕೆಂದರೆ ಯಾವುದೇ ತಾಯಿಗಾದರೂ ಕೊನೆಗಾಲದಲ್ಲಿ ತಲೆ ಕೆಳಗಡೆ ನನ್ನ ಮಕ್ಕಳಿರಬೇಕು ಅಂತ ಆಸೆ ಪಡೋದು ಸಹಜ ಪ್ರತಿಯೊಂದು. ಅದಿಲ್ಲ ಅಂತಂದಾಗ ಯಾರು ಎಷ್ಟೇ ಬರ್ಬೋದು, ಹೋಗ್ಬೋದು, ಇರ್ಬೋದು, ಬಟ್ ಆ ತಾಯಿ ಮನಸ್ಸಲ್ಲಿರೋ ಆ ಕರುಳಿನ ನೋವಿದೆಯಲ್ಲ, ಅದು ಯಾರೂ ತೆಗಿಯೋಕ್ಕೆ ಸಾಧ್ಯ ಇರಲ್ಲ. ತಾಯಿನೇ. ಯಾಕೆಂದರೆ ಅವಳು 100 ಕನಸು ಕಟ್ಟಿರ್ತಾಳೆ. ಯಾವತ್ತೋ ಒಂದು ಹುಷಾರಿಲ್ದಿದ್ದಾಗ, ಮಲಗಿದಾಗ, ಮಾಡಿದಾಗ 100 ಕನಸುಗಳನ್ನ ಇಟ್ಟಿರ್ತಾಳೆ. ನಾಳೆ ನಾನು ಏನಾರು ಆದರೆ ನನ್ನ ಮಗ ನನಗೆ ಲವ್ ಮಾಡ್ತಾನೆ ಅಂತ ಆಸೆ ಇದ್ದೇ ಇರುತ್ತೆ. ಎಲ್ಲ ತಾಯಿದಿರ್ಗೂ ಆಸೆ ಇರುತ್ತೆ. ಬಟ್ ಆ ಮಗನ ಕಳ್ಕೊಂಡಾಗ ಆ ತಾಯಿ ಕನಸು ನನಸೆಲ್ಲ ನುಚ್ಚು ನೂರಾಗ್ಬಿಡುತ್ತೆ. ಅದರ ಮುಂದೆ ಏನೂ ಇಲ್ಲ ಜೀವನ. ಇಷ್ಟು ವರ್ಷ ಅವ್ರು ಏನೇ ಸಂಪಾದನೆ ಮಾಡಿದ್ರು, ಏನೇ ಮಾಡಿದ್ರು, ಆ ಮಗನ ಮುಂದೆ ಎಲ್ಲವೂ ಶೂನ್ಯ, ಝೀರೋ. ಅದು ಪುತ್ರ ಶೋಕಂ ನಿರಂತರಂ ಅನ್ನುವಂಥದ್ದು ಜಾನಕಮ್ಮನವರ ಭಾಳೆಲ್ಲ ಆಟ ಆಡ್ಬಿಡ್ತು ಅಂತ. ಖಂಡಿತ ಸರ್. ದೇವರು ಅವರನ್ನೂ ಬಿಡಲಿಲ್ಲ. ಸರಸ್ವತಿ ಪುತ್ರಿ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಸರಸ್ವತಿನೇ ಆ ತಾಯಿ. ಬಟ್ ಆ ತಾಯಿ ಬಾಳಲ್ಲಿ ಆ ದೇವರು ಒಂದು ವಿಧಿ ಬೇರೆ ಥರನೇ ಬರೆದ್ಬಿಟ್ಟು ಎಲ್ಲದನ್ನೂ ಕೊಟ್ಟ ಆ ತಾಯಿಗೆ. ಅಂದ್ಕೊಂಡಿರ್ಲಿಲ್ವೇನೋ ಆ ತಾಯಿ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ನಾನು ಈ ಥರ ಆಗ್ತೀನಿ ಅಂತ ಹುಟ್ಟಿದಾಗಲೂ ಅಂದ್ಕೊಂಡಿರ್ಲಿಲ್ವೇನೋ. ಬಟ್ ಎಲ್ಲವೂ ಕೊಟ್ಟು ದೇವರ ಆಟ ಬಲ್ಲವರು ಯಾರು ಒಂದೇ ಒಂದು ಕಿತ್ಕೊಂಡ್ಬಿಟ್ಟ ತನ್ನ ಕುಡಿನ. ಆ ನೋವು ಇದೆಯಲ್ಲ ಸರ್, ಯಾರಿಗೂ ಬೇಡ. ದೇವರ ಆಟ ಬಲ್ಲವರು ಯಾರು, ಆತನ ವಿರುದ್ಧ ನಿಲ್ಲುವರು ಯಾರು. ಜಾನಕಮ್ಮನ ಹಾಡು ಹಾಡಿದ್ರು, ಬಟ್ ಅವ್ರನ್ನೂ ಹಂಗೆ ಆಗಿಬಿಡ್ತು. ಭಗವಂತ ಆ ತಾಯಿನೂ ಬಿಡಲಿಲ್ಲ. ಆಡಿದ್ದವರೇ, ಪ್ರಪಂಚಕ್ಕೆ ತೋರಿಸಿದ್ದೇ ಅವರು. ಬಟ್ ಜಾನಕಮ್ಮನ ಬಾಳಲ್ಲೂ ಜೀವನದಲ್ಲೂ ಆ ದೇವ್ರು ಬಿಡಲಿಲ್ಲ ನೋಡಿ. ಒಂದು ಕಿತ್ಕೊಂಡ್ಬಿಟ್ಟ, ಆ ಕೊರಗನ ಕೊಟ್ಬಿಟ್ಟ ಆ ತಾಯಿಗೆ. ಇಡೀ ಪ್ರಪಂಚ ಇತ್ತು, ಬಟ್ ಹೆತ್ತ ಕರಳು ಜೊತೆಲಿರಲಿಲ್ಲ. ಹೆತ್ತಿದ್ಲಲ್ಲ 9 ತಿಂಗಳು ಆ ತಾಯಿ, ಆ ಕುಡಿ ಸಾಯೋ ಟೈಮಲ್ಲಿ ಜೊತೆಗಿಲ್ದಂಗೆ ಆಯ್ತಲ್ಲ ಅಂತ ನೋವಿದೆ. ಅಮ್ಮ ಬಹುಶಃ ಮನೇಲಿದ್ದರೆ ಇನ್ನು ಚೇತರಿಸ್ಕೊಳ್ತಿದ್ರೇನೋ, ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಭಯ ಬಿದ್ದುಬಿಟ್ರು ಅನ್ನುವಂಥದ್ದು. ಅದು ನವೀನ್ ಅವರು ಹೇಳಿದ್ರು. ಆಸ್ಪತ್ರೆ ಅಂದ್ರೇ ಅವ್ರಿಗೆ ಭಯ ಇತ್ತಂತೆ, ತುಂಬ ಭಯ ಪಡ್ತಿದ್ರಂತೆ. ಹಾಸ್ಪಿಟ್ಲ್ ಅಂದರೆ ನನಗೆ ಅದೆಲ್ಲ ಇಷ್ಟ ಇಲ್ಲ ಅನ್ನೋರಂತೆ, ಹೋಗ್ತಿರ್ಲಿಲ್ಲಂತೆ, ಮನೇಲೇ ಸುಧಾರಿಸ್ಕೊಳ್ತಿದ್ರಂತೆ. ಆ ಥರ ಹೇಳಿದ್ರು. ಮೊನ್ನೆ ನನಗೆ ಇವತ್ತು ಆ್ಯಕ್ಚುಲಿ ನಾನು ಬರಬೇಕಾಗಿತ್ತು. ನನಗಿವತ್ತು ಬರೋಕ್ಕೆ ಹೇಳಿದರು. ನವೀನ್ ಅವರೆಲ್ಲವೂ ಮಾತಾಡಿದರು. ಇವತ್ತು ನನಗೆ ಬರೋಕ್ಕೆ ಹೇಳಿದರು. ಆಮೇಲೆ ನಾನು ನಿನ್ನೆ ಫೋನ್ ಮಾಡಿದೆ, ಇಲ್ಲ. ಮೊನ್ನೆ ನಾನು ಸಂಜೆ ಫೋನ್ ಮಾಡಿದಾಗ, ಇಲ್ಲ ಯಾಕೋ ತುಂಬ ಸ್ವಲ್ಪ ಜ್ವರ ಬಿಟ್ಟು ಬರ್ತಾಯಿದೆ, ಯೂರಿನ್ ಕೂಡ ಅವ್ರು ಎದ್ದು ಹೋಗೋಕ್ಕಾಗ್ತಾ ಇಲ್ಲ. ನವೀನ್ ಅವ್ರು ಹೇಳಿದ್ದು ಯೂರಿನ್ ಕೂಡ ಅವ್ರು ಎದ್ದು ಹೋಗೋಕ್ಕಾಗ್ತಾಯಿಲ್ಲ, ಅಷ್ಟು ಸುಸ್ತಾಗಿದ್ದಾರೆ, ಜ್ವರ ಬಂದಿದೆ ಅಂತೇಳಿದ್ರು. ಹೇಗೆ ಮಾಡ್ತೀರಾ ನವೀನ್ ಸರ್? 2 ದಿನ ನಾಳಿದವರು ಸೊಸೆ ಮೊಮ್ಮಕ್ಕಳೆಲ್ಲ ಬಂದುಬಿಡ್ತಾರೆ, ಬಂದು ಹೋಗಲಿ, ಅವರು ನೋಡಿದ ತಕ್ಷಣ ಒಂದು ಸ್ವಲ್ಪ ಚೇತರಿಸ್ಕೊಳ್ತಾರೆ, ಆಮೇಲೆ ನೀವು ಬನ್ನಿ ಅಂತ ಹೇಳಿದ್ರು. ಬಟ್ ಈ ಥರ ಬರ್ತೀವಿ ಅಂತ ಗೊತ್ತಿಲ್ಲ. ಟ್ರಾವೆಲ್ ಏನಾದರೂ ಮಾಡಿದ್ರಾ? ಟ್ರಾವೆಲಿಂಗ್ ಮಂಗಳೂರಿಗೆ ಹೋಗಿ ಬಂದಿದ್ದರು. ಅವ್ರ ಅಕ್ಕನ ಮಗಳ ಮನೆಗೆ, ಇಲ್ಲ, ಅಕ್ಕನ ಮಗಳ ಮನೆಗೆ ಹೋಗಿ ಬಂದಿದ್ದರು. ಮಂಗಳೂರಿಗೆ ಹೋಗ್ಬಿಟ್ಟು ಕುಟುಂಬಕ್ಕೆ ಹೋಗಿ ಬಂದರು. ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತು ಅಂತ ಹೇಳೋಕ್ಕಾಗಲ್ಲ. ಟ್ರಾವೆಲಿಂಗು, ಇನ್ಫೆಕ್ಷನ್ ಎಲ್ಲ, ಅಲ್ಲಿ ಇಲ್ಲಿ ನೀರು
ಆ ಏಜು ಆ ನೋವು ಎಲ್ಲೂ ಒಟ್ಟಿಗೆ ಎತ್ತಾಕ್ಬಿಡುತ್ತೆ. ಕಾರಣ 100, ಸಾವು 1. ಹುಟ್ಟು ಸಾವು ಭಗವಂತ ಯಾವ ಜಾಗದಲ್ಲಿ ಎಲ್ಲಿ ಹೇಗೆ ಸಾಯಬೇಕು ಅಂತ ಅವನು ಮೊದಲೇ ಬರೆದ್ಬಿಟ್ಟಿರ್ತಾನೆ. ನಮ್ಮ ಕೈಲಿ ಏನೂ ಇಲ್ಲ, ಮಧ್ಯದಲ್ಲಿ ನಮ್ಮದು ಆಟ ಅಷ್ಟೇ. ಲಾಸ್ಟಿನ ಸಾವಿದೆಯಲ್ಲ, ಇಂತಹ ಜಾಗದಲ್ಲಿ ಹೀಗೇ ಹೋಗಬೇಕು ಅಂತ ಬರೆದಿರ್ತಾನೆ. ಒಂದು ನಾವೆಲ್ಲರೂ ಖುಷಿ ಪಡೋವಂಥ ವಿಚಾರ, ನರಳಲಿಲ್ಲ, ಕೊರಗಲಿಲ್ಲ. ಇದನ್ನು ದಯವಿಟ್ಟು ಇಡೀ ನಮ್ಮ ದೇಶಾದ್ಯಂತ ಜನಗಳು ಹೋಗಿರ್ಬೋದು, ಬಟ್ ಅವರ ಆತ್ಮ ಹೋಗಿರಲ್ಲ. ಮತ್ತು ಇದೇ ಕರ್ನಾಟಕದಲ್ಲಿ ಹುಟ್ಟಿ ಬರ್ತಾರೆ. ಎಲ್ಲರೂ ಇವತ್ತೊಂದು ಖುಷಿ ಪಡುವಂಥ ವಿಚಾರ ಏನಂದರೆ, ಆ ತಾಯಿ ನರಳಕ್ಕೆ ಆ ಭಗವಂತ ಬಿಡಲಿಲ್ಲ. ಯಾಕೆಂದರೆ ಆ ತಾಯಿ ಅಷ್ಟು ಸೇವೆ ಮಾಡಿದ್ರು. ಅಪಾರವಾದಂಥ ದೇವ್ರ ಭಕ್ತಿ, ದೇವರ ಮೇಲೆ ಹಾಡುಗಳು. ಆ ದೇವರು ಚೆನ್ನಾಗಿದ್ದಂಗೆ ನೀನು ಬಂದ್ಬಿಡು ತಾಯಿ ಅಂತ ಅದೊಂದು ಕೊಟ್ಟ ವರ. ಒಂದು ಕೊಟ್ಟ, ಇನ್ನೊಂದು ಕಿತ್ಕೊಂಡ. ಇದು ಅವನು ಕೊಟ್ಟಂತ. ಅವ್ರನ್ನೂ ನೆಮ್ಮದಿಯಾಗಿರೋಕ್ಕೆ ಬಿಡಲಿಲ್ಲ. ಹುಟ್ಟಿದ್ದು ಆಂಧ್ರದ ಮಣ್ಣಾದರೂ ಕೂಡ ಮಣ್ಣಾಗ್ತಿರೋದು ಕರ್ನಾಟಕದ ಮೈಸೂರು. ನಮಗೆ ಹೆಮ್ಮೆ ಇದೆ, ಯಾಕಂದರೆ ನಮ್ಮ ಕರ್ನಾಟಕ, ನಮ್ಮ ಮೈಸೂರು ತುಂಬ ಹೆಮ್ಮೆ ಇದೆ. ಮೈಸೂರು ಅನ್ನೋದು ಅಷ್ಟು ಸುಲಭವಾದ ಮಾತಲ್ಲ, ಇದಕ್ಕೆ ಅಂತ ಇತಿಹಾಸಗಳೇ ಇದೆ. ಬಟ್ ಅವ್ರ ಉಸಿರು ಕನ್ನಡ ಆ ಹಾಡಲ್ಲಿ ಆ ಉಸಿರು ಬೆರೆತಿ ಇಲ್ಲಿ ಹೋಗಿದೆ. ಅವ್ರ ಉಸಿರು ಅಲ್ಲಿ ಹುಟ್ಟಿರ್ಬೋದು, ಅವರು ಎಲ್ಲೇ ಹೋಗಿರ್ಬೋದು, ಎಲ್ಲೇ ನೀರು ಕುಡಿದಿರ್ಬೋದು, ಎಲ್ಲೇ ಊಟ ಮಾಡಿರ್ಬೋದು, ಎಲ್ಲೇ ಎಂಥ ದೇಶನೇ ಸುತ್ತ ಬಂದಿರ್ಬೋದು. ಬಟ್ ನಮ್ಮ ಕರ್ನಾಟಕದ ಇವತ್ತು ನಮ್ಮ ಆಸ್ತಿ ಅದು. ಇವತ್ತು ಇಲ್ಲಿ ಉಸಿರೋಗಿರೋದ್ರಿಂದ ನಮ್ಮ ಆಸ್ತಿನೇ ಅದು. ಈಗ ಸರ್ಕಾರದಿಂದ ಏನಾದರೂ ಜಾನಕಮ್ಮನವರ ಸ್ಮಾರಕ ಆಗಬೇಕು ಅನ್ನೋಂಥದ್ದು ಎಲ್ಲವೂ ಅವ್ರು ಮಾಡ್ತೀವಿ ಅಂತ ಹೇಳಿದ್ದಾರೆ. ನವೀನ್ ಅಣ್ಣಂಗೆ ಅದನ್ನೇ ಮಾತಾಡಿದ್ದಾರೆ. ನೀವೇನು ಹೇಳ್ತೀರೋ ಅದನ್ನು ಮಾಡ್ತೀವಿ ಅಂದಿದ್ದಾರೆ. ನವೀನ್ ಅಣ್ಣಂಗೆ ಅಮ್ಮಂಗೆ ಅವರ ಜಮೀನಲ್ಲೇ ಮಾಡಬೇಕು ಅಂತ ತುಂಬ ಆಸೆ ಇತ್ತಂತೆ. ಅದನ್ನು ಹಾಗೆ ಅವ್ರು ಹೇಳಿದ್ದಾರೆ. ಕುಟುಂಬ ಸಮೇತ ಎಲ್ಲರೂ ಮಾತಾಡಿ ಕುತ್ಕೊಂಡು ತೀರ್ಮಾನ ಮಾಡಿ ಸರ್ಕಾರ ಎಲ್ಲವೂ ಅಲ್ಲಿ ಏನು ಬೇಕೋ ಅಮ್ಮಂಗೆ ಅದು ಮಾಡ್ತಾಯಿದ್ದಾರೆ. ಅದೊಂದು ಹೆಮ್ಮೆ ನಮಗೆ. ಯಾಕಂದರೆ ಯಾವುದು ಕಿತ್ತಾಟ ಇಲ್ಲದೆ, ಯಾವುದು ಇಲ್ಲದೆ, ಯಾವುದು ಗಲಿಬಿಲಿ ಇಲ್ಲದೇ ಎಲ್ಲವೂ ಸರ್ಕಾರ ಮಾಡ್ತಾ ಇರೋದ್ರಿಂದ ನಮಗದೊಂದು ಖುಷಿ. ಬಟ್ ಅಮ್ಮ ಕೊರಗಲಿಲ್ಲ, ನರಳಲಿಲ್ಲ, ಒದ್ದಾಡಲಿಲ್ಲ. ಆ ದೇವರು ಅದೊಂದು ಅವರಿಗೆ ಒಂದು ಗಾಡ್ ಗಿಫ್ಟ್ ಅದೊಂದು ಕೊಟ್ಟ. ಒಂದು ನೋವು ಕೊಟ್ಟ, ಒಂದು ಇದನ್ನು ಕೊಟ್ಟ. ನಮಸ್ಕಾರ.